ಊಟ ಮಾತ್ರ ಸಕ್ಕತ್ತಾಗಿತ್ತು ಗಾಯ್ಸ್. ಹೆಂಗಿತ್ತು ಗೊತ್ತಾ? ನೋಡಿ ನಮ್ಮ ಬ್ರೌನಿ ಯಾವ ಥರ ಕೂತಿದ್ದಾನೆ ಬಾಕ್ಸ್ ಮೇಲೆ. ಇದು ಏನಂತ ಕಮೆಂಟ್ ಮಾಡಿ. ಅಯ್ಯೋ, ಪೆಟ್ ಫುಡ್ ಸಿಕ್ಕಲೇ ಇಲ್ಲ. ಹುಡುಕಿ ಸಾಕಾಗ್ಬಿಡ್ತು. ಮಾ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗೆ ಚೆನ್ನಾಗಿರೋ GBU ಟೈಟಲು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿಗೆ ಬಂದಿದ್ದೀರಿ ಅಂತ. ಹೇಳಿ ಗಾಯ್ಸ್, ನೋಡಿ ಕಮೆಂಟಲ್ಲಿ ಪಟ್ ಅಂತ ನಾನು ಹೇಳ್ಬಿಡ್ತೀನಿ. ನೋಡಿ, ಮಾವಳ್ಳಿ ಟಿಫನ್ ರೂಮ್ಸ್ MTR ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಇದು ಬಂದ್ಬಿಟ್ಟು ಮಾವಳ್ಳಿ ಹತ್ರ ಇರೋದು. ಸೊ ಅದಕ್ಕೇನೆ ಮಾವಳ್ಳಿ ಟಿಫನ್ ರೂಮ್ ಅಂತ ಹೆಸರು ಬಂದಿದ್ದು. ಇದು ಹೋಟ್ಲು ಎಸ್ಟಾಬ್ಲಿಷ್ಡ್ ಆಗಿ ಎಷ್ಟು ವರ್ಷ ಆಯಿತು ಅಂತ ಕಮೆಂಟಲ್ಲಿ ಮಾಡಿ ಗಾಯ್ಸ್, ಗೊತ್ತಿರೋರು ಅಂತ ಹೇಳ್ತಾ. ನಾವು ಒಳಗೆ ಹೋದ್ರಿ, ಸ್ವಲ್ಪ ಜನ ಇದ್ರು, ವೇಟಿಂಗ್ ಇತ್ತು ಅಂತ ವೇಟಿಂಗ್ ಸೀಟಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀರಿ. ನೋಡಿ ಟ್ರಾಫಿಕ್ಕೂ ಸ್ವಲ್ಪ ಪರವಾಗಿಲ್ಲ, ಏನು ಅಷ್ಟೊಂದು ಇದ್ದಿಲ್ಲ. ಸರಿ ಅಂದ್ಬಿಟ್ಟು ಒಂದು 15 ಮಿನಿಟ್ಸ್ ಕಾಯ್ದ್ಮೇಲೆ ಕೂಗಿದ್ರು. ಕೊನೆಗೂ ಹೋಗ್ತಾ ಇದ್ದೀವಿ, ತೋರಿಸ್ತೀವಿ ನೋಡಿ ಇವಾಗ ಯಾವ ಥರ ಇರುತ್ತೆ ಟಿಫನ್ನು, ಎಷ್ಟು ಥರ ಮೆನು, ನಮಗೆ ಎಷ್ಟು ಸಿಗುತ್ತೆ ಇವಾಗ ಅಂತ. ಆಲ್ಮೋಸ್ಟ್ ಟೈಮ್ ಆಗಿದೆ ಸ್ವಲ್ಪ, ಅದಕ್ಕೆ 2:30 ಹಂಗೆ ಕ್ಲೋಸು. ಅಷ್ಟರಲ್ಲಿ ನೀವು ಹೋಗಬೇಕಾಗತ್ತೆ, ಇಲ್ಲ ಅಂದರೆ ನಿಮಗೆ ಆಮೇಲೆ ಸಂಜೆ ಹೋಗ್ಬೋದು. 2:33 ಹಂಗೆಲ್ಲ ಹೋದರೆ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ದೂರದಿಂದ ಬರೋರೆಲ್ಲ ಸ್ವಲ್ಪ ಬೇಗ ಬನ್ನಿ. ಬೇಗ ಬರೋಕ್ಕಾಗಲಿಲ್ಲ ಅಂತಂದರೆ ನೀವು ಸಂಜೆ ಮೇಲೆ ತಿನ್ಬೋದು ಗೈಸ್. ಸೇಮ್ ಎಲ್ಲ ಸಿಗತ್ತೆ, ದೋಸೆ, ರವೆ ಇಡ್ಲಿ, ಸೌತ್ ಏನೇನಿದೆಯೋ ಅದೆಲ್ಲ ಸಿಗತ್ತೆ. ಮೇನ್ ಇಲ್ಲಿ ಫೇಮಸ್ ಬಂದ್ಬಿಟ್ಟೆ ದೋಸೆ, ರವೆ ಇಡ್ಲಿ, ಮತ್ತು ಇದು ಪೊಂಗಲ್ಲು, ಎಷ್ಟೊಂದು ಜನ ಇದು ಅವಲಕ್ಕಿ ಬಾತ್, ಕೇಸರಿ ಬಾತ್ ಎಲ್ಲ ಸಿಗತ್ತೆ. ನೋಡಿ, ನಿಮಗೆ ಕೂತಿ ಹೋದಾಗ ತಿಂದಿದ್ದಾಗ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸ್ತು. ಸ್ವಲ್ಪ ಹೊತ್ತಾಯಿತು ಗಾಯ್ಸ್ ಕಾಯ್ದು. ಸರಿ ಅಂದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡಿದ್ರಲ್ಲ, ಸರಿ ಅಂತ ಆಮೇಲೆ ಬಂದಾಗ ಸರಿ ನೋಡಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡಿ. ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅಥವಾ ಕಾಣಿಸ್ಲೂಬೋದು. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ನೀವೇ ಹೇಳಿ ಕರೆಕ್ಟಾಗಿ. ಇಲ್ಲ ಅಂದರೆ ಆ್ಯಂಗಲ್ ಫುಲ್ಲು ಇನ್ನೂ ಝೂಮಾಗಿ ಹಿಡಿಯೋದ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಝೂಮಾಗಿ ಹಿಡಿಯೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ. ನೋಡಿ, ರವೆ ಇಡ್ಲಿ ಬಂದಿದೆ ಗಾಯ್ಸ್, ಯಾವ ಥರ ಇದೆ ಅಂತ. ಆದರೆ ರೇಟೆಲ್ಲ ನೋಡೋಕ್ಕೆ ಹೋದರೆ ನಿಮಗೆ ಗೊತ್ತಿರತ್ತೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರಿಗೆ, ಇಲ್ಲ ಅಂದರೆ ಒಂದು ಸ್ವಲ್ಪ ಫುಡ್ಡಿ ಆಗಿರೋರಿಗೆ, ಹೋಟ್ಲ ಆವಾಗ ಎಕ್ಸ್ಪ್ಲೋರ್ ಮಾಡೋರಿಗೆ ಗೊತ್ತಿರತ್ತೆ. MTR ಅಂದಮೇಲೆ ಒಂದು ಸ್ವಲ್ಪ ಸ್ಪೆಷಲ್ಲು ಮತ್ತು ರೇಟು ಜಾಸ್ತಿ ಇರುತ್ತೆ ಅಂತ. 95 ರುಪೀಸ್ ಬೀಳುತ್ತೆ ಒಂದು ಇಡ್ಲಿ. ಆದ್ರೂ 95 ರುಪೀಸ್ಗೆ ವರ್ತಿದೆ ಗೈಸ್. ಟೇಸ್ಟು, ಕ್ವಾಲಿಟಿ ಮತ್ತು ಗೀ ಬೇರೆ ಕೊಡ್ತಾರೆ ಒಂದು ಸಣ್ಣ ಕಪ್ಪಲ್ಲಿ. ಚಟ್ನಿ ಎಲ್ಲ ಚೆನ್ನಾಗಿತ್ತು. ನೀವು ಒಂದ್ಸಲಿ ಬಂದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಅದು ಬೋಂಡಾ ಸೂಪು, 4 ಬೋಂಡ ಇದೆಯಲ್ಲ, ಅದು ಬಂದ್ಬಿಟ್ಟು ಬೋಂಡಾ ಸೂಪು. ಸಾಂಬಾರಿಗೆ ಬೋಂಡಾನ ಡಿಪ್ ಮಾಡಿಬಿಟ್ಟು ಕೊಡ್ತಾರೆ ಗಾಯ್ಸ್, ಅಷ್ಟೇ. ಸರಿ ಅಂದ್ಬಿಟ್ಟು ನಾವು ಫಸ್ಟ್ ರವೆ ಇಡ್ಲಿ ತೊಗೊಂಡ್ರಿ. ರವೆ ಇಡ್ಲಿ ಯಾಕಂದರೆ ಸ್ಟಾರ್ಟಿಂಗು ರವೆ ಇಡ್ಲಿ ತಿಂದ್ಬಿಟ್ಟು ಆಮೇಲೆ ದೋಸೆ ತಿಂದರೆ ಒಂಥರ ಚೆನ್ನಾಗಿರತ್ತೆ. ಅದು ಒಂದು ಸ್ವಲ್ಪ ಇದು ಏನಪ್ಪ ಥರ ರವೆ ಥರ ಟೆಕ್ಸ್ಚರ್ ಇರುತ್ತೆ, ಮತ್ತು ಸ್ವಲ್ಪ ಲೈಟಾಗಿರುತ್ತಲ್ಲ, ಅದಕ್ಕೇ ಫಸ್ಟ್ ಇಡ್ಲಿ ತಿಂದ್ಬಿಟ್ಟು ಆಮೇಲೆ ದೋಸೆ ತಿನ್ನೋದು ಆಲ್ಮೋಸ್ಟು. ಸರಿ ಅಂದ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂದೆ ರವೆ ಇಡ್ಲಿ. ಚೆನ್ನಾಗೇ ಇತ್ತು, ಆದರೆ ಅದು ಒಂದಕ್ಕೆ ಒಂದು ಸ್ವಲ್ಪ ಫುಲ್ ಆಗಿಬಿಡ್ತು. ನಾನು ದೋಸೆ ತೊಗೊಂಡ್ಬಿಟ್ಟಿದ್ದೆ ಆಲ್ರೆಡಿ, ಯಾಕಂದರೆ MTR ಅಂತ ಮರ್ತೋಗ್ಬಿಟ್ಟು ಬೇರೆ ಕಡೆ ಅಂತ ನಾನು ಹಂಗೆ ತೊಗೊಂಡ್ಬಿಟ್ಟಿದ್ದೀನಿ. ಆದರೆ ಸೈಜು ಒಂದು ಸ್ವಲ್ಪ ದೊಡ್ಡದಿತ್ತಲ್ಲ ರವೆ ಇಡ್ಲಿ, ಅದಕ್ಕೇನೆ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಯಿತು. ಸರಿ ಬರೋದು ಎಷ್ಟೊಂದು ಸರಿನ ಆದ್ಮೇಲೆ ಬಂದಿದ್ದೀವಿ, ಏನೋ ಅಷ್ಟಿಲ್ಲ, ಸರಿ ತಿಂದ್ಬಿಡೋಣ ಅಂದ್ಬಿಟ್ಟು ದೋಸೆನೂ ಟ್ರೈ ಮಾಡಿ ತಿಂದೆ. ಸೊ ಪರವಾಗಿಲ್ಲ, ಚೆನ್ನಾಗೇ ಇದೆ. ಆದರೆ ಒಂದು ಸ್ವಲ್ಪ ರೋಸ್ಟ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ದೋಸೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ರೋಸ್ಟ್ ಇಷ್ಟಪಡಲಿಲ್ಲ ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಇಷ್ಟೊಂದು ರೋಸ್ಟ್ ಮಾಡಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ರೋಸ್ಟೇ ಆಗಿತ್ತು ಅಂತ ಹೇಳ್ಬೋದು. ಒಂದು ಸ್ವಲ್ಪ ಫುಲ್ಲು ಕ್ರಿಸ್ಪಿ
ಇಷ್ಟಪಡೋದು. ಸರಿ ಅಂದ್ಬಿಟ್ಟು ದೋಸೆ ತಿಂದ್ಬಿಟ್ಟು ಎಲ್ಲ ಆಯ್ತು ನೋಡಿ. ಇವರೆಲ್ಲ ಯಾರ್ಯಾರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಆವಾಗಿನ ಕಾಲದ ಇದೆಲ್ಲ ಫೋಟೋ ಹಿಡ್ದಿರೋದು ಪೊಲಿಟಿಷಿಯನ್ ಅವರು ಇವರು ಎಲ್ಲ ಬಂದು ಈ ಹೋಟ್ಲಲ್ಲಿ ಬಂದು ತಿಂದಿರೋದನ್ನೆಲ್ಲ ಫೋಟೋ ಹಿಡ್ದು ಇನ್ನೂ ಅದೇ ತರ ಅಲ್ಲೇ ಉಳಿಸ್ಕೊಂಡಿದ್ದಾರೆ ಬಂದವರೆಲ್ಲ ನೋಡ್ಲಿ ಅಂದ್ಬಿಟ್ಟು. ಇದು ಯಾವ ಕಾಲದಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನೋಡಿ ನಮ್ಮ ಅಮ್ಮ ಅವ್ರೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೋಟ್ಲ್ ಬಗ್ಗೆ. ಸರಿ ನಿಮ್ಗೆ ಜಾಸ್ತಿ ಇವತ್ತು ಇದು ಕಾಯ್ಸೋದ್ ಬೇಡ ಅಂದ್ಬಿಟ್ಟು ಒಂದ್ ಸ್ವಲ್ಪ ಸ್ಪೀಡ್ ಮಾಡಿದೀನಿ ಅಷ್ಟೇನೆ, ಇನ್ನೇನಿಲ್ಲ. ಹೋಟ್ಲ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ ಹೆಂಗೆ ಅಂತ. ಸರಿ ಅಂತ ನೀವು ಹೋಟ್ಲ್ ಫುಲ್ ಡೀಟೇಲ್ ಬೇಕಂದ್ರೆ ಕಮೆಂಟ್ ಮಾಡಿ MTR ಅಂತ, ಮತ್ತೆ ಹೋಗಿ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ. ಇವಾಗ ಬ್ರೇಕ್ಫಾಸ್ಟ್ ಆಯ್ತು, ಏನಿಲ್ಲ. ಸರಿ ಒಂದ್ ಸ್ವಲ್ಪ ಕೆಲ್ಸ ಇದೆ, ಹೋಗ್ಬೇಕು. ಏನೋ ಸ್ವೀಟ್ ಗೀಟ್ ಏನೋ ತಗೊಂಡು ಹೊರಡೋಣ ಬನ್ನಿ ಗಾಯ್ಸ್ ಅಂತ ನೋಡಿ. ಪಕ್ಕದಲ್ಲೇ ಅವ್ರದ್ದೇ ಸ್ವೀಟ್ ಶಾಪ್ ಮಾಡಿದ್ದಾರೆ ಸಣ್ಣದಾಗೆ. ನಾವ್ ಆವಾಗ ಬಂದಾಗ ಇದು ಇರ್ಲಿಲ್ಲ ಗಾಯ್ಸ್, ಇದು ಇವಾಗ ಮಾಡಿರೋದು. ಅದಕ್ಕೇನೆ ವಿಸಿಟ್ ಮಾಡಿದ್ರಿ, ಹೆಂಗಿದೆ ನೋಡೋಣ ಅನ್ಬಿಟ್ಟು. ಸರಿ ಅನ್ಬಿಟ್ಟು ನೋಡಿ ಗೈಸ್ ಬಂದ್ರಿ. ಯಾವ ಸ್ವೀಟ್ ತಗೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಗ್ಯಾಪ್ ಅಲ್ಲಿ ನಮ್ಮ ಅಪ್ಪ ಅವರು ತಗೊಂಡೇ ಬಿಟ್ರು. ಯಾವ್ದು ಅಂತ ತೋರ್ಸಕ್ಕಾಗ್ಲಿಲ್ಲ. ಸಾರಿ ಗಾಯ್ಸ್. ಸರಿ ಅಂದ್ಬಿಟ್ಟು ಮನೆ ಬಂದಿದ ತಕ್ಷಣ ನಮ್ಮ ಪೇಪರ್ಗೆ ಒಂದ್ ಸ್ವಲ್ಪ ಊಟ ಹಾಕಿ ಒಂದ್ ಸ್ವಲ್ಪ ಆಟ ಆಡ್ಸ್ಬಿಟ್ಟು ಸರಿ ಸಾಕಪ್ಪ ಅಂದ್ಬಿಟ್ಟು ನಮ್ ಸಾಲ್ಟ್ನ ತಗೊಳ್ಳೋಣ ಅಂದ್ಬಿಟ್ಟು ಎತ್ಕೊಳಕ್ ಹೋದೆ. ಅವನೇನೋ ಬರ್ಲಿಲ್ಲ. ಸರಿ ಅಂದ್ಬಿಟ್ಟು ಅದೇ ಪೇಪರ್ನ ಸ್ವಲ್ಪ ಆಟ ಆಡ್ಸ್ಬಿಟ್ಟು ಬಿಟ್ಟೆ. ಆಮೇಲೆ ಇದು ಏನಂತ ನೀವೇ ಹೇಳಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ವಾಟ್ ಅಂತ. ನಾನು ಹೇಳ್ತೀನಿ ಅಂತೆಲ್ಲ ನಾನು ಹೇಳಕ್ ಹೋಗಲ್ಲ. ನೋಡಿ ಗೈಸ್ ಏನು ಇಲ್ಲ, ಇದು ಬಂದ್ಬಿಟ್ಟು ಮೋಲ್ಡ್ ಇಟ್ ಅಂತ ಸಿಗತ್ತೆ. ಫ್ರಿಜ್ ಮ್ಯಾಗ್ನೆಟ್ ಮಾಡ್ತಾ ಇದ್ದೀನಿ ನಾನು. ಇದು ನೀವು ಟೆಕ್ಸ್ಚರ್ ಎಲ್ಲ ನೋಡಿದ್ರೆ ಗೊತ್ತಾಗ್ಬೋದು ಏನಂತ. ಇದು ಬಂದ್ಬಿಟ್ಟು ಪಿಜ್ಜಾ ಗೈಸ್. ಪಿಜ್ಜಾ ಅಂತ ಅದು ಇವಾಗ ನಿಮ್ಗೆ ಗೊತ್ತಾಗತ್ತೆ ಅನ್ನೋ ಗೊತ್ತಿಲ್ಲ, ಅದು ಕರಿ ಐತಲ್ಲ ಅದಕ್ಕೇನೆ. ಎಲ್ಲ ನನ್ನ ಪೇಂಟ್ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅವಾಗೇನೆ ಏನನ್ಬಿಟ್ಟು. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಏನಾದ್ರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗಾಯ್ಸ್. ಈ ತರ ಎಲ್ಲವಾದು ಮಂತು ಇನ್ನ ತುಂಬಾ ಕಂಟೆಂಟ್ ಬರೋದು ಬಾಕಿ ಇದೆ. ಮತ್ತೆ ಕಂಟೆಂಟ್ ಐಡ ಸಜೆಷನ್ ಇದೆ ಕೊಡಿ ಅಂತ ಹೇಳ್ತಾ ಮಾಡ್ತಾ ಇರ್ತೀನಿ. ಖರಾಬ್ ಕಂಟೆಂಟ್ಸ್ ಅಂತ ಹೇಳ್ತಾ ಬನ್ನಿ ಮುಂದಕ್ಕೆ ಹೋಗೋಣ. ಸರಿ ಅಂದ್ಬಿಟ್ಟು ಫಸ್ಟ್ ಲೇಯರ್ ಕೊಟ್ಟೆ ನೋಡಿ. ಫಸ್ಟ್ ಲೇಯರ್ ಯಾವತ್ತಿದ್ರು ನೀವು ಪೇಂಟು ಏನಾದ್ರು ಮಾಡ್ಬೇಕಂದಾಗ ಫಸ್ಟ್ ವೈಟ್ ಹೊಡಿಬೇಕು, ಪ್ರೈಮರಿ ಕೋಟ್ ಅಂತ. ಅದು ಆಲ್ಮೋಸ್ಟ್ ಇದು ಪೇಂಟರ್ಸ್ಗೆ ಆರ್ಟಿಸ್ಟ್ಗೆಲ್ಲ ಗೊತ್ತಿರತ್ತೆ. ಆಲ್ಮೋಸ್ಟ್ ಪ್ರೈಮರಿ ಕೋಟ್ ಹೊಡೆದ್ಮೇಲೆ ನೀವು ನೆಕ್ಸ್ಟ್ ಸೆಕೆಂಡರಿ ಹೊಡಿಬೇಕಾಗತ್ತೆ. ನೀವು ಪ್ರೈಮರಿ ಹೊಡಿದೀರಾ ಡೈರೆಕ್ಟ್ ಆಗಿ ಕಪ್ ಮೇಲೆನೆ ಹೊಡೆದ್ಬಿಟ್ರೆ ಸರಿಯಾಗಿ ಕಾಣಿಸಲ್ಲ ಕಲರು, ಮತ್ತೆ ಸರಿಯಾಗಿ ಹಿಡಿಯಲ್ಲ. ಒಂಥರ ಡಲ್ ಇವಾಗ ಹೆಂಗ್ ಹೇಳೋದು ನಿಮ್ಗೆ, ಇವಾಗ ಲೈಟ್ ಕಲರ್ ಮೇಲೆ ಏನಾದ್ರು ಪ್ರೈಮರಿ ಕೋಟ್ ಹೊಡೆದ್ರೇನೆ ಅದು ನೀಟಾಗಿ ಆ ಕಲರ್ ಫಿನಿಶ್ ಗೊತ್ತಾಗೋದು. ಆ ತರ ಹಂಗೆ ಹೊಡೆದ್ರೆ ಅದು ಅಷ್ಟೊಂದು ಫಿನಿಶಿಂಗ್ ಬರಲ್ಲ ಚೆನ್ನಾಗಿ. ಅದಕ್ಕೇನೆ ಪ್ರೈಮರಿ ಕೋಟ್ ಹೊಡೆದು ಆಮೇಲೆ ಇವಾಗ ನೋಡಿ ಅದು ಕಲರ್ ಮ್ಯಾಚ್ ಮಾಡಬೇಕು, ಬ್ರೌನ್ ಕಲರು. ಅದು ಪಿಜ್ಜಾ ಬೇಸ್ ಲೇಯರ್ ಗೊತ್ತಲ್ಲ ನಿಮ್ಗೆ ಯಾವ ತರ ಇರುತ್ತೆ ಅಂತ. ಆ ತರ ಕಲರ್ ಬರ್ಸಕ್ಕೆ ನಾನು ತಗೊಂಡಿದ್ದೀನಿ ಬಟರ್ ಕಪ್ ಎಲ್ಲೋ ಅಂದ್ಬಿಟ್ಟು. ಇದು ಕಲರ್ ಹೆಸರು ಕೇಳಿ ಶಾಪಲ್ಲಿ ಕೊಡ್ತಾರೆ, ಗೊತ್ತಾಗಿಲ್ಲ ಅಂದ್ರೆ ಬಟರ್ ಕಪ್ ಎಲ್ಲೋ ಅಂತ ಕೇಳಿ, ಅಂದ್ರೆ ಪೇಸ್ಟಲ್ಸ್ ಅಲ್ಲಿ ಅಂತ. ಪೇಸ್ಟಲ್ಸ್ ಇಲ್ಲ ಅಂದ್ರೆ ನಾರ್ಮಲ್ ಅಲ್ಲಿ ಈ ತರ ಕಲರ್ ಬರಲ್ಲ. ಪೇಸ್ಟಲ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಪೇಸ್ಟಲ್ಸ್ ತಗೊಂಡು ನಾನು ಒಂದ್ ಸ್ವಲ್ಪ ವೈಟ್ ಮಿಕ್ಸ್ ಮಾಡಿ ಒಂಚೂರೇ ಚೂರು ಬ್ರೌನ್ ಡಾಟ್ ಇಕ್ಬಿಟ್ಟು ಅಷ್ಟೇ. ಡಾರ್ಕ್ ಬ್ರೌನ್ ಅಲ್ಲ, ಫುಲ್ ಡಾರ್ಕ್ ಆಗ್ಬಿಡತ್ತೆ. ಒಂದೇ ಒಂದು ಡಾಟ್ ಇಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಅದು ಈ ಕಲರ್ ಆಗೋಯ್ತು ಅಷ್ಟೇ. ಈ ಕಲರ್ ಆದ್ಮೇಲೆ ಇದು ಯಾವ ತರ ಕಲರ್ ಅಂದ್ರೆ, ಇವಾಗ ಬ್ರೆಡ್ ನೀವು ಇನ್ನು ಬೇಯಕ್ಕೆ ಇಕ್ಕಕ್ಕಿಂತ ಮುಂಚೆ ಕಲರ್ ಇರತ್ತೆ ನೋಡಿ, ಆ ತರ ಕಲರ್ ಇದು. ಲೈಟ್ ನೋಡಿ, ಲೈಟ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಫುಲ್ ಬ್ರೆಡ್ ಬೇಯಕ್ಕಿಂತ ಮುಂಚೆ ಲೈಟ್ ಇರತ್ತಲ್ಲ ಆ ಕಲರ್ ನೀವೇನಪ್ಪ ಅಂತ ಕೇಳ್ಬೋದು. ಏನ್ ಆ ಕಲರ್ ಹೊಡೆದಿ ಸೇಮ್ ರಿಯಲ್ ಬೇಯಿಸೋ ತರಾನೇ ಲೈಟ್ ಹೊಡೆದಿ ಆಮೇಲೆ ಡಾರ್ಕ್ ಹಂಗ್ ಹೊಡಿಬೇಕಾ, ಡೈರೆಕ್ಟ್ ಡಾರ್ಕ್ ಲೈಟ್ ಹೊಡಿಬೇಕು ಹಂಗೂ ಹೊಡಿಬೋದು.
ಏನಿಲ್ಲ. ಆದ್ರೆ ನನ್ಗೆ ಏನಂತಂದ್ರೆ ಲೈಟ್ ಹೊಡ್ದಿ ಅದೊಂದ್ ಸ್ವಲ್ಪ ಡಾರ್ಕ್ ಅಲ್ಲಿ ಶೇಡ್ ತರ ಹೊಡಿತೀನಿ ನಾನು. ಡೈರೆಕ್ಟ್ ಹೊಡಿಯಲ್ಲ, ಹಂಗೆ ನೋಡ್ತಾ ಇರಿ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಟೆಕ್ನಿಕ್ ಅಂತ. ಫಸ್ಟ್ ಲೈಟ್ ಆಗಿ ಹೊಡೆದ್ಬಿಟ್ಟು ಹಂಗೆ ಹೊಡೆದ್ರೆ ಒಂಥರ ರಿಯಲಿಸ್ಟಿಕ್ ಫಿನಿಶ್ ಬರುತ್ತೆ ಗೈಸ್. ಅದಕ್ಕೇನೆ ಇವಾಗ ನಾವ್ ಇಲ್ಲಿ ತಗೊಂಡಿರೋದು ಬಂದ್ಬಿಟ್ಟು ಟಾಪಿಂಗ್ಸ್ ತೋರ್ಸದ್ನಲ್ಲ ವೈಟ್ ಅದು ಬಂದ್ಬಿಟ್ಟು ಏನಂತ ಹೇಳಿ ಮಶ್ರೂಮ್ ಅದು. ಓಕೆನಾ, ಮಶ್ರೂಮ್ ತರ ಇಲ್ಲ ನೋಡಕ್ಕೆ, ಇದೆಲ್ಲ ಇನ್ನ ಫಿನಿಶಿಂಗ್ ಆಗಿಲ್ವಲ್ಲ ಅದಕ್ಕೆ ಹಂಗ್ ಕಾಣ್ಸತ್ತೆ ಗೈಸ್. ಫಿನಿಶಿಂಗ್ ಆದಾಗ ನಿಮ್ಗೆ ಗೊತ್ತಾಗತ್ತೆ, ನೋಡ್ತಾ ಇರಿ. ಸರಿ ಅಂದ್ಬಿಟ್ಟು ಅದು ಒಂದ್ ಸ್ವಲ್ಪ ಡ್ರೈ ಎಲ್ಲ ಆಯ್ತು. ಇನ್ ಸ್ವಲ್ಪ ಶೇಡ್ ಕೊಡೋಣ ಸೈಡ್ ಅಲ್ಲಿ ಎಡ್ಜಸ್ ಕ್ರಸ್ಟ್ ಇರತ್ತಲ್ಲ ಪಿಜ್ಜಾದು, ಆ ಕ್ರಸ್ಟ್ ನ ಸ್ವಲ್ಪ 3D ಲುಕ್ ರಿಯಲಿಸ್ಟಿಕ್ ಬರ್ಬೇಕಂದ್ರೆ ಅದು ಕ್ರಸ್ಟ್ ರಿಯಲ್ ತರ ಇರಬೇಕು, ಸ್ವಲ್ಪ ರೋಸ್ಟ್ ಆದಂಗೆ ಸೈಡ್ ಎಡ್ಜಸ್ ಎಲ್ಲ. ಅದಕ್ಕೇನೆ ಇಲ್ಲಿ ಫಸ್ಟ್ ಕೋಟ್ ಹೊಡಿತೀನಿ. ಅದಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ನೋಡ್ಕೊಂಡು ಇಮೇಜಸ್ ರೆಫರ್ ನೋಡ್ಕೊಂಡೆ ಹೊಡಿರಿ, ಹಂಗೆ ಹೊಡಿಯಕ್ ಹೋಗ್ಬೇಡಿ. ಸಡನ್ ಆಗಿ ಒಂದ್ಸಲಿ ಗೊತ್ತೇ ಆಗಿಲ್ಲ ಅಂದ್ರೆ ಗೊತ್ತಾಗಲ್ಲ. ಇಮೇಜಸ್ ನೋಡ್ಕೊಂಡ್ರೆ ಅದು ಕ್ಲೀನ್ ಆಗಿ ಆಲ್ಮೋಸ್ಟ್ ಅಟ್ಲೀಸ್ಟ್ ಆ ಲೆವೆಲ್ ಆದ್ರೂ ರೀಚ್ ಆಗಕ್ಕೆ ಒಂದ್ ಸ್ವಲ್ಪ ಒಂದು 55% ಆದ್ರೂ ಆಗತ್ತೆ. ಹಂಗೆ ಹೋದ್ರೆ ನಿಮ್ಗೆ ಗೊತ್ತಿರೋ ಹೊಡಿಬೋದು. ಇಲ್ಲ ಅಂದ್ರೆ ಏನಿಲ್ಲ ಗೈಸ್, ಸುಮ್ನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ರೌನ್ ಹೊಡಿರಿ, ಸ್ವಲ್ಪ ಲೈಟ್ ಆಗಿ ಹೊಡಿರಿ, ಡಾರ್ಕ್ ಆಗಿ ಒಂದೇ ಸಲ ಹೊಡ್ಯಕ್ ಹೋಗ್ಬಿಡಿ ಅಷ್ಟೇ. ನಾನು ಹೊಡಿದ್ನಲ್ಲ ಫಸ್ಟ್ ಲೇಯರ್, ಅದು ಒಂದ್ ಸ್ವಲ್ಪ ಕಾಣಿಸ್ಲಿ ಲೈಟ್ ಸರಿ ಅಂದ್ಬಿಟ್ಟು ಅದನ್ನ ಡ್ರೈ ಮಾಡಕ್ ಬಿಟ್ಬಿಟ್ಟು ನಾವ್ ಬಂದೆ ನಮ್ಮ ಬ್ರೌನಿ ಫುಡ್ ತಗೊಳಕ್ಕೆ. ಗೈಸ್ ಖಾಲಿ ಆಗ್ಬಿಟ್ಟಿತ್ತು ಅಲ್ವಾ, ಅದಕ್ಕೇನೆ ನೋಡಿ ಫುಡ್ ತಗೊಂಬಂದೆ. ಆಯ್ತು ಸರಿ ಅಂದ್ಬಿಟ್ಟು ಒಂದ್ಸಲಿ ನೋಡ್ಕೊಂಬಿಡೋಣ ಫುಡ್ ಹೆಂಗಿದೆ ಅಂತ. ಹೆಂಗಿದೆ ಇನ್ ದ ಸೆನ್ಸ್, ಬೇರೆದೇನಾದ್ರೂ ಬಂದ್ಬಿಟ್ಟಿದ್ಯಾ, ನಾ ಕೇಳಿರೋದು ಅದೇ ಬಂದಿದ್ಯಾ ಅಥವಾ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಒಂದ್ಸಲಿ ನಾನು ಕೇಳಿದ್ರಲ್ಲಿ ಬೇರೆದು ಮಿಸ್ ಆಗಿ ಕೊಟ್ಬಿಟ್ಟಿದ್ರು. ಅದಕ್ಕೇನೆ ಆವಾಗ ನಾನು ಹಿಂಗೆ ಹೋದಾಗೆಲ್ಲ ಚೆಕ್ ಮಾಡ್ತೀನಿ ಅಷ್ಟೇನೆ. ನೋಡಿ ಕರೆಕ್ಟ್ ಆಗಿ ಇದೆ, ಸರಿ ಅಂತ ಚೆಕ್ ಮಾಡಿದ್ದೆ. ಆಯ್ತು, ಇವಾಗ ನೋಡಿ ಯಾವ ತರ ಇದೆ ರೋಡ್ ಅಂತ. ಟ್ಯಾಕ್ ಅಂತ ಹೋದವ್ರು ಇದೇನಪ್ಪ ಇದು ಕೆಂಪು ಕಲರ್ ಇಟ್ಕೊಂಡ್ಬಿಟ್ಟವನೆ ಅಂತ ನೋಡ್ತಾ ಇದೀರಾ, ಇದು ಬಂದ್ಬಿಟ್ಟು ನಮ್ ಬ್ರೌನಿಗೆ ಟ್ರೀಟ್ ಗೈಸ್, ಎರಡು ಕಾಂಪ್ಲಿಮೆಂಟ್ರಿ. ಸರಿ ಅಂದ್ಬಿಟ್ಟು ಈ ಕಡೆ ಬಂದ್ರೆ ಇನ್ನೊಂದ್ ಕಡೆ ಇಲ್ಲಿ ಇನ್ನೊಂದ್ ಫುಡ್ ತಗೊಬೇಕಾಗಿತ್ತು ಟ್ರೀಟು, ಅದು ಸಿಕ್ಕಿರ್ಲಿಲ್ಲ. ಅದಕ್ಕೆ ಇಲ್ಲಿ ತಗೊಂಡು ಸಿಕ್ತು ಕೊನೆಗೂನು. ಹುಡುಕಿ ಅವ್ರು ತರ್ಸ್ಕೊಟ್ರು, ಸರಿ ಅಂತ ತಗೊಂಡು ನೋಡಿ ತೋರ್ಸ್ತಾ ಇದೀನಿ ಯಾವ ತರ ಇದೆ ಅಂತ. ನೀವು ಮನೇಲಿ ಯಾವ್ದಾದ್ರು ಪೆಟ್ಸ್ ಹಾಕಿದ್ರೆ ಪೆಟ್ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತೆ ಫುಡ್ ಏನಾದ್ರು ನಿಮಗೆ ಯಾವ ತರ ಹಾಕ್ಬೇಕು ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ಗೈಸ್. ಐ ವಿಲ್ ಟೆಕ್ಸ್ಟ್ ಯು, DM ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವ ತರ ಅಂತ. ಸರಿ ಅಂದ್ಬಿಟ್ಟು ನೋಡಿ ನಮ್ಮ ಬ್ರೋನಿ ಯಾವ ತರ ಕೂತಿದ್ದಾನೆ ಆ ಊಟದ ಮೇಲೆ, ನನ್ನ ಊಟ ಅಂದ್ಬಿಟ್ಟು. ಆಯ್ತಲ್ಲ ಗೈಸ್, ಊಟ ಎಲ್ಲ ತಂದು ಆಯ್ತು. ಬ್ರೌನಿದೆಲ್ಲ ನೋಡಿರ್ಬೋದು. ಇವಾಗ ಒಂದು ಸರ್ಪ್ರೈಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿರುವಂತೆ. ಸ್ಟೇ ಟ್ಯೂನ್ಡ್. ನನ್ನ ಹತ್ರ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.